ಹಲೋ ಸ್ನೇಹಿತರೆ, ಯೂಶ್ವಲಿ ಮನೆಯಲ್ಲಿ ಮೂಲಂಗಿ ಪಲ್ಯ ಮಾಡೇ ಮಾಡ್ತಾರೆ. ಬಟ್ ಮೂಲಂಗಿ ತಂದಾಗ ಸೊಪ್ಪು ಏನಿರುತ್ತೆ ಅದನ್ನೆಲ್ಲವನ್ನು ಕೂಡ ಬಿಸಾಕ್ತಾರೆ. ಬಟ್ ಮೂಲಂಗಿ ಅಷ್ಟೇ ರುಚಿಕರವಾಗಿ ಹಾಗೆ ಆರೋಗ್ಯಕ್ಕೆ ತುಂಬಾನೇ ಒಳ್ಳೆಯದು ಮೂಲಂಗಿ ಸೊಪ್ಪು. ಅದರಿಂದ ಯಾವ ರೀತಿಯಾಗಿ ಪಲ್ಯ ಮಾಡ್ಕೋಬಹುದು ಅಂತ ತೋರಿಸ್ಕೊಡೋಣ ಅಂತಿದ್ದೀನಿ, ಬನ್ನಿ ನೋಡುವ. ನಿಮಗೆಲ್ಲರಿಗೂ ಕೂಡ ಟ್ರೆಂಡಿ ಏಂಜಲ್ ಕಿಚನ್ಗೆ ಸ್ವಾಗತ. ನಾನ್ ನಿಮ್ಮ ಸ್ತುತಿ ಕೃಷ್ಣರಾಜ್. ಮೊದಲಿಗೆ ಮೂಲಂಗಿ ಸೊಪ್ಪನ್ನು ತಗೊಂಡು ಅದನ್ನು ಚೆನ್ನಾಗಿ ಕ್ಲೀನ್ ಮಾಡ್ಕೊಳ್ಬೇಕು. ಈ ತರ ಕ್ಲೀನ್ ಮಾಡಿದ್ಮೇಲೆ ಉದ್ದಕ್ಕೆ ಹಚ್ಕೊಳ್ಬೇಕು, ದಂಟು ಸಮೇತವಾಗಿ. ದಂಟು ತುಂಬಾ ಬೆಳೆದಿದ್ರೆ ನೀವು ಅವಾಯ್ಡ್ ಮಾಡಬೇಕು, ಇಲ್ಲ ಅಂತಂದ್ರೆ ದಂಟು ಸಮೇತವಾಗಿ ಕಟ್ ಮಾಡ್ಕೊಂಡು ಚೆನ್ನಾಗಿ ಇದನ್ನೊಂದು 2 ರಿಂದ 3 ಸಲ ತೊಳ್ಕೊಳ್ಬೇಕು. ಯಾಕಂದ್ರೆ ಅದರಲ್ಲಿ ಮಣ್ಣೇನಿರುತ್ತೆ ಅದೆಲ್ಲ ಹೋಗ್ಬೇಕು ಅಂತ ತೊಳ್ಕೊಂಡ್ರೆ ಆಯ್ತು. ಆಮೇಲೆ ಒಂದು ಬಾಣಲಿಗೆ 2 ಚಮಚದಷ್ಟು ಎಣ್ಣೆ ಹಾಕಿ ಬಿಸಿ ಮಾಡ್ಕೊಳ್ಬೇಕು. ಆಮೇಲೆ ಆ ಎಣ್ಣೆಗೆ 1 ಚಮಚದಷ್ಟು ಉದ್ದಿನ ಬೇಳೆ, 1 ಕೆಂಪು ಮೆಣಸು, ಅರ್ಧ ಚಮಚದಷ್ಟು ಜೀರಿಗೆ, 1 ಚಮಚದಷ್ಟು ಸಾಸಿವೆ, ಆಮೇಲೆ ಸ್ವಲ್ಪ ಕರಿಬೇವು ಹಾಕೊಂಡು ಒಗ್ಗರಣೆಯನ್ನು ಮಾಡ್ಕೊಳ್ಬೇಕು. ಆಮೇಲೆ ಈ ಒಗ್ಗರಣೆಗೆ 2 ಹಸಿಮೆಣಸಿನಕಾಯಿ, ನಿಮ್ಗೆ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಹಾಕೊಳ್ಬೋದು. ನಾನಿಲ್ಲಿ ಗಾಂಧಾರಿ ಮೆಣಸನ್ನು ಹಾಕೊಳ್ತಾ ಇದ್ದೇನೆ. ಆಮೇಲೆ 1 ಚಿಕ್ಕ ಕಟ್ ಮಾಡಿರುವಂತಹ ಈರುಳ್ಳಿ ಹಾಕಿ ಇದನ್ನು ಚೆನ್ನಾಗಿ ಬಾಡಿಸ್ಕೊಳ್ಬೇಕು. ತುಂಬಾ ಹೊತ್ತೇನು ಬೇಡ, 1-2 ನಿಮಿಷ ಸ್ವಲ್ಪ ಈರುಳ್ಳಿ ಕಂದಗಾಗೋವರೆಗೆ ಇದನ್ನು ಬಾಡಿಸ್ಕೊಳ್ಬೇಕು. ಆಮೇಲೆ ಕಟ್ ಮಾಡಿರುವಂತಹ ಮೂಲಂಗಿ ಸೊಪ್ಪನ್ನು ಈ ಒಗ್ಗರಣೆಗೆ ಸೇರಿಸ್ಕೊಳ್ಬೇಕು. ನಾನಿಲ್ಲಿ 4 ರಿಂದ 5 ಕಪ್ ಆಗುವಷ್ಟು ಮೂಲಂಗಿ ಸೊಪ್ಪನ್ನು ಹಾಕೊಳ್ತಾ ಇದ್ದೇನೆ. ನೀವು ಕಟ್ ಮಾಡಿ ಹಾಕೊಳ್ಳುವಾಗ ತುಂಬ ಅಂತ ಆಗ್ಬೋದು, ಬಟ್ ಇದು ಸ್ವಲ್ಪ ಒಗ್ಗರಣೆ ಜೊತೆ ಮಿಕ್ಸ್ ಮಾಡಿದ್ಮೇಲೆ ಆಮೇಲೆ ಬೆಂದಾಗ ಇದು ಸ್ವಲ್ಪನೇ ಆಗುತ್ತೆ. ಯಾಕಂತಂದರೆ ಸೊಪ್ಪು ಯಾವಾಗಲೂ ಕೂಡ ಹಾಗೆ ಬೆಂದಮೇಲೆ ಒಂದು ಸ್ವಲ್ಪನೇ ಅಂತ ನಿಮಗೆ ಫೀಲ್ ಆಗುತ್ತೆ. ಹಾಕುವಾಗ ಮಾತ್ರ ತುಂಬ ಅಂತ ಫೀಲ್ ಆಗೋದು. ಈ ಥರ ಹಾಕೊಂಡ್ಮೇಲೆ ಒಗ್ಗರಣೆ ಜೊತೆ ಚೆನ್ನಾಗಿ ಒಂದ್ಸಲ ಮಿಕ್ಸ್ ಮಾಡ್ಕೋಬೇಕು. ಈ ಥರ ಒಗ್ಗರಣೆಗೆ ಮಿಕ್ಸ್ ಮಾಡಿದ್ಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು, 1 ಚಮಚದಷ್ಟು ಬೆಲ್ಲ, ಆಮೇಲೆ ಒಂದು ಸ್ವಲ್ಪ ಅರಿಶಿನ ಪುಡಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಈ ಥರ ಮಿಕ್ಸ್ ಮಾಡೋದ್ರಿಂದ ಇದರಲ್ಲಿ ನೀರಿನ ಅಂಶ ಎದ್ದೇಳುತ್ತೆ. ಹಾಗೆ ನೀವು ಎಕ್ಸ್ಟ್ರಾ ನೀರೇನು ಅದನ್ನು ಸೇರಿಸೋ ಅವಶ್ಯಕತೆ ಇರೋದಿಲ್ಲ. ಈ ಥರ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿದ್ಮೇಲೆ ಮುಚ್ಚಿ ಒಂದು 3 ರಿಂದ 4 ನಿಮಿಷ ಇಟ್ಕೊಳ್ಬೇಕು. ನಾವು ದಂಟು ಸಮೇತ ಹಾಕಿರೋದ್ರಿಂದ ಅದು ಬೇಯಲಿಕ್ಕೆ 1-2 ನಿಮಿಷ ಎಕ್ಸ್ಟ್ರಾ ಬೇಕಾಗುತ್ತೆ. ಅದಕ್ಕೋಸ್ಕರ ಮುಚ್ಚಿ 2 ರಿಂದ 3 ನಿಮಿಷ ಇಟ್ಕೊಂಡ್ರೆ ಆಯಿತು. ನೀವು ಬರೀ ಸೊಪ್ಪಲ್ಲಿ ಪಲ್ಯ ಮಾಡೋದಿದ್ರೆ ಮುಚ್ಚುವ ಅವಶ್ಯಕತೆ ಇರೋದಿಲ್ಲ, ಹಾಗೆ ಫ್ರೈ ಮಾಡ್ಕೊಂಡ್ರೆ ಸಾಕಾಗುತ್ತೆ. ಯಾಕಂತಂದರೆ ಸೊಪ್ಪು ದಿಢೀರನೆ ಬೆಂದೋಗುತ್ತಲ್ಲ, ಅದಕ್ಕೋಸ್ಕರ ನಾನಿಲ್ಲಿ ದಂಟು ಸಮೇತ ಹಾಕಿರೋದ್ರಿಂದ ಒಂದು ಮುಚ್ಚಿ 3 ರಿಂದ 4 ನಿಮಿಷ ಇಟ್ಕೊಳ್ತಾ ಇದ್ದೇನೆ. ಆಮೇಲೆ ಮುಚ್ಚಳ ತೆಗೆದು ಚೆನ್ನಾಗಿ ಒಂದ್ಸಲ ಮಿಕ್ಸ್ ಮಾಡ್ಕೊಳ್ತಾ ಇದ್ದೇನೆ. ಈ ಥರ ಮಿಕ್ಸ್ ಮಾಡಿದ್ಮೇಲೆ 1/4 ಕಪ್ ಆಗುವಷ್ಟು ತೆಂಗಿನ ತುರಿ ಹಾಕಿ ಇನ್ನೊಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೇನೆ. ಈ ಥರ ಮಿಕ್ಸ್ ಮಾಡಿದರೆ ರುಚಿಯಾದ ಹಾಗೆ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದಾಗಿರುವಂತಹ ಮೂಲಂಗಿ ಸೊಪ್ಪಿನ ಪಲ್ಯ ರೆಡಿ ಆಯಿತು. ನೀವು ಇದನ್ನು ಅನ್ನದ ಜೊತೆ ಅಥವಾ ಚಪಾತಿ, ರೋಟಿ ಜೊತೆ ಕೂಡ ತಿನ್ಕೋಬಹುದು. ತುಂಬಾ ರುಚಿಯಾಗಿರುತ್ತೆ, ಹಾಗೆ ಆರೋಗ್ಯಕ್ಕೆ ಕೂಡ ತುಂಬಾ ಒಳ್ಳೆಯದು. ನೀವು ಮನೆಯಲ್ಲಿ ಟ್ರೈ ಮಾಡಿ ನನಗೆ ಕಮೆಂಟ್ ಮೂಲಕ ನಿಮ್ಮ ಅಭಿಪ್ರಾಯವನ್ನು ತಿಳಿಸಿ. ನೋಡಿದ್ರಲ್ಲ ಫ್ರೆಂಡ್ಸ್, ಎಷ್ಟು ಈಸಿಯಾಗಿ ಮನೆಯಲ್ಲಿ ಪಲ್ಯ ಮಾಡ್ಕೋಬಹುದು ಅಂತ. ನೀವು ಕೂಡ ಈ ರೆಸಿಪಿ ಇಷ್ಟ ಆಗಿದೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಆಗೋದನ್ನು ಕೂಡ ಮರಿಬೇಡಿ. ಧನ್ಯವಾದಗಳು.